ಹಾಯ್ ಹಲೋ ಮೈ ವಿವರ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಶ್ರಾವಣದ ಮೊದಲನೇ ಶುಕ್ರವಾರ. ಅದಕ್ಕೆ ಬೇಗ ಎದ್ದು ದೇವ್ರನ್ನೆಲ್ಲ ತೊಳೆದಿಟ್ಕೊಂಡು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ದೀಪಗಳನ್ನೆಲ್ಲ ತೊಳೆದಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗನಿಗೆ ಸ್ಕೂಲ್ಗೆ ಟೈಮ್ ಆಗೋಯಿತು. ಅದಕ್ಕೆ ಏನಾದರೂ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡೋಣ ಅಂತ ಪುಳಿಯೋಗರೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೆ. ಹಾಗೆ ಇದು ಪೂಜೆಗೂ ನೈವೇದ್ಯಕ್ಕೂ ಆಗೋಗುತ್ತೆ ಅಂತ ಅಂದ್ಕೊಂಡು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಒಂದು ಕಡಾಯಿ ತಗೊಂಡು ಎಣ್ಣೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆನಂತರ ಕಡಲೆ ಬೀಜ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ರೋಸ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಯಾಕಂದರೆ ಕಡಲೆ ಬೀಜ ಮೆತ್ತಗಾಗಿ ಹೋದರೆ ಚೆನ್ನಾಗಿರಲ್ಲ. ಅದು ಬಾಯಲ್ಲಿ ಸಿಗ್ತಾ ಇರಬೇಕು ಕಟ್ಮುಟುಮ್ ಅಂತ. ನಂತರ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವಿನ ಘಮ ಬಂದ್ರೇ ಅಡುಗೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಕರಿಬೇವು ಎಲ್ಲದರಲ್ಲೂ ಯೂಸ್ ಮಾಡಿದರೆ ನಮ್ಮ ಹೆಲ್ತಿಗೂ ಒಳ್ಳೆಯದು. ಅದಕ್ಕೆ ಕರಿಬೇವು ಹಾಕ್ಕೊಂಡು ಕರಿಬೇವನ್ನ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಪುಳಿಯೋಗರೆ ಪೌಡ್ರ್ ಹಾಕ್ಕೊಳ್ಳಿ. ನೀವು ಮನೇಲಿ ಮಾಡಿದರೂ ಸರಿ ಅಥವಾ ಹೊರಗಡೆಯಿಂದ ತಂದಿದ್ರೂ ಸರಿ. ನಾನಿಲ್ಲಿ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲೆನ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಸೇಮ್ ಅಯ್ಯಂಗಾರ್ ಶೈಲಿಯಲ್ಲಿ ಮಾಡಿರ್ತಾರೆ. ಘಮ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದರೆ ಯೂಸ್ ಮಾಡಿ ನೋಡಿ. ಸೇಮ್ ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಅದೇ ಥರ ಅನಿಸುತ್ತೆ. ಯೂಸ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ಇವಾಗ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡೆ, ಯಾಕಂದರೆ ಬೇಗ ಸೀದೋಗ್ಬಿಡುತ್ತೆ ಪೌಡ್ರ್ ಹಾಕಿದ ತಕ್ಷಣ. ಅದು ಹಾಕಿದ ಮೇಲೆ ಚೆನ್ನಾಗಿ ಅದರಲ್ಲಿ ಸ್ವಲ್ಪ ಗಂಟು ಇರುತ್ತಲ್ವ ಅದನ್ನ ಹೊಡಿಬೇಕು. ಆಮೇಲೆ ಸ್ವಲ್ಪ ಹುಳಿ, ಆಮೇಲೆ ಒಂಚೂರು ಬೆಲ್ಲ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು. ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಅದೇ ಥರ ಅನಿಸುತ್ತೆ ಪುಳಿಯೋಗರೆ. ಇದನ್ನೆಲ್ಲ ಹುಳಿ ಬೆಲ್ಲ ಒಂಚೂರು ಹಾಕಿಬಿಟ್ರೆ ನೋಡಿ, ಮಾಡ್ಕೊಂಡು ನೋಡಿ. ಹುಣಸೆಹಣ್ಣು ರಸ, ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಬೇಕು. ಒಂಚೂರಷ್ಟೇ ಕುದಿಸ್ಬಿಟ್ಟು ಅನ್ನ ಮಿಕ್ಸ್ ಮಾಡೋದು. ಉದುರುದ್ರಾಗಿ ಅನ್ನ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಕ್ಕಳಿಗಲ್ವ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ರೈಸು. ಮಧ್ಯಾಹ್ನಕ್ಕಂದರೆ ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ. ನನ್ನ ಮಕ್ಕಳು ಇನ್ನೂ ಚಿಕ್ಕವರು, ಅದಕ್ಕಾಗಿ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕಾದರೆ ಉದುರಾಗಿರೋ ಅನ್ನನ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಪೂಜೆ ಎಲ್ಲ ಮಾಡಿದಾಗ ಪ್ರಸಾದಕ್ಕಂತ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬೇಗನೂ ಮಾಡ್ಕೋಬೋದು ನೀವು ಬಿಸಿ ಇದ್ದಾಗ. ಇಲ್ಲಿ ಶ್ರಾವಣದ ಮೊದಲನೇ ಶುಕ್ರವಾರದ ಪೂಜೆ, ಶುಕ್ರಗೌರಿ ವ್ರತ ಅಂತ. ಇದನ್ನು ನಾನು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಮದುವೆ ಆದಮೇಲೆ. ಮದುವೆ ಆಗಿ ಹೊಸರಲ್ಲಿ ಶ್ರಾವಣದ ಮೊದಲನೇ ಶುಕ್ರವಾರ ಏನು ಬರುತ್ತೋ ಆವಾಗಿಂದ ಈ ವ್ರತ ಹಿಡಿಬೇಕು. ಪ್ರತಿ ವರ್ಷವೂ ಶ್ರಾವಣ ಯಾವಾಗ ಬರುತ್ತೋ ಅಂದರೆ ಶ್ರಾವಣದ ಮೊದಲನೇ ಶುಕ್ರವಾರ, ಒಂದು 4 ಅಥವಾ 5 ಶುಕ್ರವಾರ ಬರುತ್ತೆ ಶ್ರಾವಣದಲ್ಲಿ, ಅದನ್ನ ಆವಾಗ ಮಾಡಬೇಕು. ಅದೇ ಥರ ಇದು ಶುಕ್ರಗೌರಿ ವ್ರತದ ಬುಕ್ಕನ್ನು ಓದಬೇಕು. ಓದಿ ಅನಂತರ ಪೂಜೆ ಮಾಡಿ. ನಾವು ಉಪವಾಸ ಇರೋರು ಉಪವಾಸ ಪೂರ್ತಿಯಾಗಿರ್ತಾರೆ. ನಾನಿಲ್ಲಿ ಒಪ್ಪತ್ತು ಮಾಡ್ತೀನಿ ಅಷ್ಟೇ. ಇದು ಇವತ್ತಿನ ಲಾಗ್ ಆಗಿತ್ತು. ಇದೇ ಥರ ನನ್ನ ಚಾನಲನ್ನು ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.